ಪಂಡಿತ್ರೆ, ವೃಷಭ ರಾಶಿಯವರ ಫಲಾಫಲಗಳು ಹೇಗಿವೆ? ವೃಷಭ ರಾಶಿಯವರಿಗೆ ವರ್ಷದ ಆರಂಭದಲ್ಲಿಯೇ ಗುರು ವೃಷಭ ರಾಶಿಯನ್ನು ಪ್ರವೇಶ ಮಾಡಲಿಕ್ಕಿದ್ದಾನೆ. ಹಾಗಾಗಿ ಗುರು ವೃಷಭ ರಾಶಿಗೆ ಬಂದ ಮೇಲೆ ಈ ಹಿಂದೆ ಕಳೆದಂತಹ ಈ ಬೇವು ಬೆಲ್ಲದ ವಿಷಯದಲ್ಲಿ ಹೇಳುವುದಾದರೆ ಕಹಿಯ ನೆನಪುಗಳನ್ನು ಕಳೆದು ಸಿಹಿಯನ್ನು ಕಾಣುವಂಥ ದಿವಸ ಹೇಳ್ತಕ್ಕಂಥದ್ದು ಎದುರಾಗಲಿಕ್ಕಿದೆ. ಈ ಬಟ್ಟೆ ವ್ಯಾಪಾರವನ್ನು ಮಾಡ್ತಕ್ಕಂಥವರಿಗೆ, ಹಾಗೆ ತಮ್ಮನ್ನು ನೀರಿನ ಸಂಬಂಧಪಟ್ಟು ವ್ಯಾಪಾರವನ್ನು, ನೀರಿನ ದ್ರವರೂಪದ ಆಹಾರಗಳನ್ನು ಮಾರಾಟ ಮಾಡ್ತಕ್ಕಂಥವರಿಗೆ, ಅಂಥವರಿಗೆ ಬಹಳ ಅನುಕೂಲ ಹೇಳ್ತಕ್ಕಂಥದ್ದಾಗ್ತದೆ. ವಿದ್ಯಾರ್ಥಿಗಳಿಗೂ ಸಹ ಬಹಳ ಅನುಕೂಲದ ದಿವಸ ಹೇಳ್ತಕ್ಕಂಥದ್ದು ಎದುರಾಗಲಿಕ್ಕಿದೆ. ಯಾವುದೇ ರೀತಿಯಾದಂತಹ ಸಂಕಷ್ಟವನ್ನಾದರೂ ಸಹ ಎದುರಿಸುವಂತಹ ಆತ್ಮಸ್ಥೈರ್ಯವನ್ನು ಗುರು ನಿಮಗೆ ಕೊಡಲಿಕ್ಕಿದ್ದಾನೆ. ಹಾಗಾಗಿ ಈ ವರ್ಷದ ಆರಂಭ ಮತ್ತು ಮಧ್ಯ ವೃಷಭ ರಾಶಿಯವರಿಗೆ ಬಹಳ ಅನುಕೂಲ. ಆ ವರ್ಷದ ಅಂತ್ಯದಲ್ಲಿ ಕೆಲವಷ್ಟು ದಿವಸ ರೋಗದ ಭಯ ಹೇಳ್ತಕ್ಕಂಥದ್ದು ಕಾಡಬಹುದು. ಆ ರೋಗದ ಭಯಕ್ಕಾಗಿ ಹೆದರುವಂಥ ಅವಶ್ಯಕತೆ ಇಲ್ಲ. ನಿತ್ಯವೂ ಸಹ ವಿಷ್ಣು ಸಹಸ್ರನಾಮ ಪಠನವನ್ನು ಮಾಡುವಂಥದ್ದು, ಹಾಗೆ ಮಹಾವಿಷ್ಣು ದರ್ಶನವನ್ನು ಮಾಡುವಂಥದ್ದು. ಸಮೀಪದಲ್ಲಿ ಎಲ್ಲಾದರೂ ವಿಷ್ಣು ದೇವಸ್ಥಾನ, ಕೃಷ್ಣ ದೇವಸ್ಥಾನಗಳಿದ್ದರೆ ಆ ದೇವರ ದರ್ಶನವನ್ನು ಮಾಡುವಂಥದ್ದು, ಆ ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾಗುವುದರಿಂದ ಈ ವರ್ಷ ವೃಷಭ ರಾಶಿಯವರಿಗೂ ಸಹ ಒಳ್ಳೆಯ ಫಲ ಹೇಳ್ತಕ್ಕಂಥದ್ದು ಕಾಣಲಿಕ್ಕೆ ಸಾಧ್ಯವಾಗ್ತದೆ.